ಸಮಸ್ಯೆ ಇಲ್ಲ. ಪೇಪರ್ದವ್ರು ಬರೆದು ಜನ ಬಂದರು ಅದಕ್ಕೆ ನಮ್ಮ ನಾಲ್ಕನೇವಾಡಿ ಸಾಹೇಬ್ರ ನೀರ ಬಂದಿಲ್ಲ ಹಂಗಲ್ರಿ ನಮ್ಮ ಜನ ಶೌಚಾಲಯಕ್ಕೆ ಹೋಗಾಕ ನೀರಿಲ್ಲ, ಕಸ ಹೊಡಗಾಕ ಬರ್ದಿಲ್ಲ. ಮತ್ತೆ ನೀವು ಹಿಂಗೆ ಹೇಳಕತ್ತಾರ ಮತ್ತೆ ಏನ್ರಿ ಸರ್? ನಾಯಿ ಮಾತಾಡ್ಬೇಕು ಈಗ ಮಂತ್ ಸಾಹೇಬ್ರಿಗೆ ಏನು ಮುಗೀತಿಲ್ಲ. ನಮಸ್ತೆ ಸರ್. ಸರ್ ವಾಚ್ ಇಂದ ನಮ್ಗೆ ಮಾರ್ನಿಂಗ್ 6 ಗಂಟೆಯಿಂದ 11 ಗಂಟೆಗೆ ನೀರು ಬಿಡ್ಬೇಕು ಸರ್. ಸರಿಯಾಗಿ ಅವ್ರು ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಮೊನ್ನೆ ಇಶ್ಯೂ ಆಗಿತ್ತು ಸರ್. ಮತ್ತೆ ಮೇಡಮ್ ಅವ್ರು ಬಂದ್ಮೇಲೆ ನಮ್ಮ ಜನರಲ್ ಫಂಡಿಂದ ಹೊಸ ಬೋರ್ವೆಲ್ ಹಾಕ್ತೀವಿ ಸರ್. ಸರಿಯಾಗಿ ಮೇಂಟೆನೆನ್ಸ್ ಮಾಡ್ತಾ ಇಲ್ಲ ಸರ್. ಜ್ಞಾನ ಗೊತ್ತಿಲ್ಲ. ನೀನು ಹೇಳೋಗ್ತೀಯ, ನೀನು ಪ್ರಮೋಷನ್ ಆಗಿಲ್ಲ, ಎದುರು ಸ್ವಲ್ಪ 4 ತಿಂಗಳು ಪ್ರಮೋಷನ್ ಆದ ಕೂಡಲೇ ಇಲ್ಲಿ ಬಂತು. ಯಾರು ಹೇಳ್ಕೊಂಡು ಬಂದು ಟ್ರಾನ್ಸ್ಫರ್ ಕ್ಯಾಶ್ ಹೆಂಗ ಬಂದಿದ್ದೀವಿ? ಹೆಂಗ ಬಂದಿ? ಯಾರು ಹಾಕಿದ್ರು ನಿನಗೆ? ನೀನು ಪರೀಕ್ಷೆ ಮಾಡಿ ತಗೊಳ್ಳೋದೇ ನನ್ನ ತಪ್ಪದು. ಯಾರ ಬಾಕ್ಸ್ ಕೊಡ್ತು ಮುನ್ನೋಳಿ ರಿಲೇಷನ್ ಅಂತ ಬರ್ತೀವಿ. ಆಯ್ತು ಬೇರೆ ಕಲಿ ಯಾಕಂದ್ರೆ ನೀನು ನಾನು ಇದ್ರಲ್ಲಿ ಬಂದಿರ್ಬೋದು. ನಾನು ಸಸ್ಪೆಂಡ್ ಮಾಡಿದ್ರೆ ನೀನು ಇದಕ್ಕೆ ಬಹುತೇಕ ಆಗಲ್ಲ. ಅಲ್ಲಿ ನೀರಿನ ಸಮಸ್ಯೆ ಪದೇ ಪದೇ ನಾನು 20 ಸಲ ಫೋನ್ ಮಾಡಿದ್ರೆ ನೀರಿನ ಸಮಸ್ಯೆ ಇಲ್ಲ ಸರ್, ಎಲ್ಲ ಸರಿ ಇದೆ. ಈ ಹುಡಾಕ ಉತ್ತರ ಕೊಡಕ್ ಬಂದಿದೆ ಅಲ್ಲಿ. ಲೋಕಾಪುರ ಕಷ್ಟ ಬಿಡ್ತೀರಿ ಈಗ ಸದ್ಯ. ಅದು ಆಕ್ಚುಲಿ ಬೇರೆ ಎಲ್ಲಾ ಗ್ರಾಮಗಳಿಗೂ ಬಿಡ್ಬೇಕಂತ ಐತಿ. ವರ್ಷದಿಂದ ಲೋಕಾಪುರ ಕಷ್ಟ ಹೋಗ್ತದ, ಅದು ಹೋಗಿ ರೀಚ್ ಆಗ್ತಾ ಇಲ್ಲ. ನಾನು ನೋಡ್ಕೊಂಡ್ ಬಂದೆ, ಅದು ನೀವು ಬಿಟ್ಟೇ ಇಲ್ಲ. ನಿಮ್ಮ JE ಯಾರು ನನಗೆ ಫೋನ್ ಮಾಡಿ ನಾವು ಮುಂಜಾನೆ ಬಿಟ್ಟಿವಿ ಅಂತಂದ್ರು. ಎಷ್ಟು ಕ್ವಾಂಟಿಟಿ ಬಿಟ್ರು, ಏನ್ ಬಿಟ್ರು, ನೀವು ಅಪ್ ಟು ಡೇಟ್ ಮಾಹಿತಿಯೇ ಕೊಡ್ಬೇಕು. ಅವತ್ತಿಂದ ಅವತ್ತ ಚೀಫ್ ಆಫೀಸರ್ ಅಲ್ಲೆಲ್ಲ ಪಬ್ಲಿಕ್ ಅನ್ನ ಫೇಸ್ ಮಾಡ್ಬೇಕಾಗ್ತದೆ. ನೀವು ಅವತ್ತು ಯಾರು ಅಟೆಂಡೂ ಆಗಿರ್ಲಿಲ್ಲ ಸರ್. ನಾನು ಅವತ್ತು ಬರ್ರಿ ನೀವು ಅಂತಂದ್ರೆ ಇವ್ರು ಬಂದೂ ಇರ್ಲಿಲ್ಲ ಸರ್. ಬರೀ ಸಿಂಪಲ್ ನಾವು ಮುಲಾಜಿದ್ದು ಬಿಡಿ, ಗೌರ್ಮೆಂಟ್ ಜವಾಬ್ದಾರಿ ಹೇಳ್ಬೇಕು ಸರ್. ಅವತ್ತ ನಾನು ಇಷ್ಟು ನೀರು ಬಿಟ್ಟಿವಿ, ಇಟ್ಸ್ ಫಾಲ್ಟ್ ಆಫ್ ತಾಲೂಕಾಪುರದ ಅಂತ ಹೇಳ್ಬೇಕು. ಏನು ನೀವು ರೆಸ್ಪಾನ್ಸ್ ಮಾಡ್ಲಿಲ್ಲ ಅಂತ ಅಲ್ಲಿ ಜನರಿಗೆ ನಾವು ಫೇಸ್ ಮಾಡ್ಬೇಕಾಗ್ತದೆ. ನೀವಿರೋದಿಲ್ಲ, ನೀವು ಇದ್ದೀರಿ ಅಂತ ಗೊತ್ತಿರೋದಿಲ್ಲ. ಅದಕ್ಕೆ ನೀವು ಮತ್ತೆ ಈಗ ನಾಳೆಗೆ ಹೋಗಿ ಅಪ್ ಟು ಡೇಟ್ ಮಾಹಿತಿಯನ್ನ ಚೀಫ್ ಆಫೀಸರ್ ಕೊಡ್ಬೇಕು. ನೀವು ಇಷ್ಟು ನೀರು ನಾವು ಬಿಟ್ಟಿವಿ, ಬಂದದೇ ಇಲ್ಲ ಎನ್ಶೂರ್ ಮಾಡ್ಕೊಳ್ತಾರೆ. ಬಂದಿಲ್ಲ ಅಂತಂದ್ರೆ ದಟ್ ಇಸ್ ಹರ್ ಮಿಸ್ಟೇಕ್. ಅಲ್ಲಿ ಏನು ಎನ್ಫೋರ್ಸ್ಮೆಂಟ್ ಆಗೈತಿ, ಪೈಪ್ ಲೈನ್ಗಳು ಏನಾಗ್ಯಾವೋ ಅವುಗಳನ್ನ ನಾವು ಸರಿ ಮಾಡ್ಕೊಳ್ತೀವಿ. ನೋಡಪ್ಪ, ನೀನು ನೋಡಿದ ತಕ್ಷಣ ಗೊತ್ತಾದ್ರೆ ನೀನು ಕಾರ್ಯವಹಿಸಿ ಹುಡಾಪುರ ಉತ್ತರ ಕೊಟ್ಟರೆ ನಡೆಯೋದಿಲ್ಲ. ಇದು ತಾಲೂಕ ನಾವು ಎಷ್ಟು ಪ್ರೀತಿ ಮಾಡ್ತೀವಿ ಅಷ್ಟೇ ಕಠಿಣ ಕ್ರಮ ಕೊಡ್ತೀವಿ. ಅಧಿಕಾರಿಗಳು ಕೆಟ್ಟದ್ದು ನಾನು ಯಾವತ್ತೂ ಬಯಸೋದು. ಅಲ್ಲಿ ಅಧಿಕಾರಿಗಳು ಕೆಲಸ ಮಾಡಲಿಲ್ಲ ಅಂದ್ರೆ ಇಲ್ಲಿ ಜಾಗ ಇಲ್ಲ. ನೀನು ಟ್ರಾನ್ಸ್ಫರ್ ಮಾಡಿ ಕೊಟ್ಟು ನಾವು ಹೋಗ್ಬಿಡ್ದಾನೆ, ಕುಲಕರ್ಣಿ ಹೋಗ್ಬೋದ ಎಲ್ಲದ ಜೊತೆ ದೇಶಪಾಂಡೆ ಎಲ್ಲದ ಹೋಗಿದ್ದಾನೆ. ನೀನು ಒಬ್ಬನೇ ಭಾಳ ಕೋರ್ಟ್ನಾಗ ಭಾಳ ದಿವಸ ಬಿಡ್ಬೇಕಂತ ಬಂದ. ನೀನು ಹಂಗೆ ಕೈ ಬಿಟ್ಟಿದ್ದು ನಾನು ಹಂಗೆ. ನಾನು ನೀನು ಕೋರ್ಟಿಂದ ಬಂದರೂ ಆಮೇಲೆ ಕ್ರಮ ಕೈಗೊಂಡಿಲ್ಲ. ಎದಕ್ಕಂದ್ರೆ ಏನೋ ಹೋಗ್ಲಿ ಬಿಡು. ಆದ್ರೆ ಬೇಜವಾಬ್ದಾರಿ ಕೆಲಸ ಯಾರಾದ್ರೂ ಮಾಡಿದ್ರೆ ಸಸ್ಪೆಂಡೇ ಮಾಡ್ತೀನಿ. ನಿನ್ನಲ್ಲಿ ಉತ್ತರ ಇಲ್ಲ. ನೀನು ಮನೆಗೆ ನೌಕರಿ ಕಳ್ಕೊಂಡು ಹೋಗಕ್ಕಿಲ್ಲ, ಬರಕ್ಕೆ ಹೋಗ್ತೀನಿ. ನೀ ಎಲ್ಲರೂ ನಾವು ಯಾರೋ ಬಂದು ನನ್ನ ಲೆಟರ್ ತಗೊಂಡಿರ್ತಾರೆ, ನಾವು ಸಹಿ ಮಾಡಿರ್ತೀನಿ, ಬಂದಿರ್ತೀವಿ ಅಂತೇಳಿ ಇಲ್ಲಿ ಬೇಜವಾಬ್ದಾರಿ ಕೆಲಸ ಮಾಡ್ಕೊಂಡು ಯಾವ ಕರ್ಕೊಂಡ್ ಬಂದವನ್ನ ನಿನ್ನ ಕೂಡ ಹೋದ
ಏನೇನ್ ತಿಳ್ಕೊಂಡಿದ್ದೀರಿ? ಇಲ್ಲ ಮಾಡ್ತಾರೆ. ಏನ್ ಮಾಡ್ತಾ ಇದ್ದೀರಿ? ವರ್ಕ್ ಮಾಡ್ತೀವಿ. ಏನ್ work ಮಾಡ್ತಾ ಇದ್ದೀರಿ? ಯಾಕೆ ಮಾಡಿಲ್ಲ? ಅಲ್ಲಿ ಲುಕಪ್ಪು ಎಕ್ಸ್ಟ್ರಾವರ್ಸ್ ಇದೆ ಗೊತ್ತಾ? ಟಿವಿಯಲ್ಲಿ ಬಂತು, ಪೇಪರಲ್ಲಿ ಬಂತು, ಜನ ಬಂದು ನನಗೆ ಹೇಳಿದ್ರು ಎಲ್ಲ ಸರಿ ಇದೆ, ಎಲ್ಲ ಕರೆಕ್ಟ್ ಆಗಿದೆ ಅಂತೇಳಿ ಬೇಜವಾಬ್ದಾರಿ ಉತ್ತರ ಕೊಡ್ತಿದ್ದಾರೆ. ನೀನಲ್ಲಿ ಹೋಗಿದೆಯಾ? ಹೋಗಿದೆಯಾ? ನಿಮ್ಗೆ ಬರ್ತೈತಿ. ನಾ ಎಷ್ಟು ಸರ ಫೋನ್ ಮಾತಾಡಿದ್ದೀನಿ? ಮಾತಾಡಿದ್ರೆ ಏನಂತ ಉತ್ತರ ಕೊಟ್ಟಿದ್ದಿ? ಅವ್ರ ಮೇಲೆ ಡಿಪೆಂಡ್, ಅವ್ರಿಗೆ ನಾವು ಮಾತಾಡಿದ್ವಿ ಸರ್. ನೋಡಿ ನೋಡಿ ಅಮ್ಮ, ಏನೋ ನ್ಯೂಸ್ ಇಲ್ಲ ಇಮಿಡಿಯೇಟ್ ನನಗೆ ಹೇಳೋದು. ಸರಿ ಕಮ್ಯುನಿಕೇಶನ್ ಮಾಡಿದ್ದೀನಿ ಸರ್, ತಹಸೀಲ್ದಾರ್ ಸರ್ಗೂ ಹೇಳಿ ಸರ್, ವಿಸಿಟ್ ಮಾಡಿ ಅವ್ರಿಗೆ ಕೂಡ ಲೆಟರ್ ಕೂಡ ಮಾಡಿದ್ದೀವಿ ಸರ್ ನಾವು. ಎಲ್ಲ ಸರಿ ಇದೆ, ಲೆಟರ್ ಮಾಡಿ ಹೇಳುತ್ತೆ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.